ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 125ನೇ ದಿನದ ವ್ಲಾಗ್. ಬೆಳಗ್ಗೆ 4 ನೈಟು ಇದೆಲ್ಲ ಹಾಕಿ ಇಟ್ಬಿಟ್ಟು ಹೋಗಿದ್ದೆ. ಬಟ್ ಆದರೆ ಪಾತ್ರೆ ಉಜ್ಜಿರಲಿಲ್ಲ ನಾನು. ಹಂಗೆ ಸ್ವಲ್ಪ ಕುಚ್ಚು ಕಟ್ಟೋದಿತ್ತು. ಸೊ ಕಟ್ಬಿಡೋಣ ಬೇಗ 2 ಸೀರೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಥರ್ಸ್ಡೇ ಫ್ರೈಡೇಸ್ ಮದುವೆ ಇದೆ. ನಾವು ಥರ್ಸ್ಡೇ ಬೆಳಗ್ಗೆನೇ ಹೋಗ್ಬೇಕು. ಅಷ್ಟರೊಳಗಾಗಿ ನಾನು ಮುಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅಂದರೆ ನೈಟ್ ಕೂಡ ಹಾಕೋಕ್ಕಾಗಲಿಲ್ಲ, ಬಿಟ್ಬಿಟ್ಟು ಹೋಗಿ ಮಲಗಿಬಿಟ್ಟೆ. ಮತ್ತು ಸಂಜೆಗೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗ್ತಾನೆ ಇಲ್ಲ ಕೆಲಸ ಮುಗಿಸ್ಕೊಳ್ಳೋದಕ್ಕೆ. ಯಾಕಂದರೆ 2-3 ಬಟ್ಟೆ ಒಕ್ಕೋಬೇಕು, ಪಾತ್ರೆ ಉಜ್ಜಬೇಕು, ರೂಮ್ ಕ್ಲೀನ್ ಮಾಡಬೇಕು, ಅಡುಗೆ ಮಾಡಬೇಕು, ಎಲ್ಲ ಪೆಂಡಿಂಗ್ ಆಗ್ತಾ ಇರೋದ್ರಿಂದ ಸೊ ಹೋಟೆಲ್ ಹತ್ರ ಹೋಗಬೇಕು ಬರಬೇಕು, ಇದೆಲ್ಲ ಇಷ್ಟು ಮಾಡಿಕೊಂಡು ಸೀರೆದು ಕುಚ್ಚು ಕಟ್ಟೋಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದುಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಮನೆಯೆಲ್ಲ ಕಸ ಗುಡಿಸಿ ರೂಮೆಲ್ಲ ಒರೆಸಿಬಿಟ್ಟು ಆಚೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತ. ಸೊ ನಾನು ಹೇಳ್ದಂಗೆ ರಾಯರದ ಆರಾಧನೆ ನಡೀತಿದೆ ಅಲ್ಲ, ಸೊ ಮನ್ಸಿಗೆ ಅನ್ನಿಸ್ತು ದೇವ್ರಿಗೆ ತುಪ್ಪದ ಆರತಿ ಮಾಡಬೇಕು ಅಂತ. ಸೊ ಬೆಳ್ಳಿದ ದೀಪಗಳು ಹೇಗೂ ನಾನು ಇದ್ರ ಹತ್ರ ಇಟ್ಟಿರ್ತೀನಿ ಲಕ್ಷ್ಮಿ ಹತ್ರ, ಅದನ್ನೇ ಎತ್ತಿ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಆಚೆ ಬಂದೆ, ಇನ್ನು ಬೀಗ ಕೂಡ ತೆಗ್ದಿರಲಿಲ್ಲ. ಬೀಗ ತೆಗೆದ್ಬಿಟ್ಟು ನೀರೆಲ್ಲ ಹಾಕೋಣ, ಕಸ ಗುಡಿಸೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಡೈಲಿ ರೊಟೀನು ಒಂದೇ ಥರ ಇರೋದಿಲ್ಲ, ನಂದು ಚೇಂಜಸ್ ಆಗ್ತಾ ಇರುತ್ತೆ. ಆದರೆ ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ನಾನು ಕೆಲಸ ಮುಗಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ನಂಗೆ ಹೆಂಗಾಗ್ಬಿಡುತ್ತೆ ಅಂದರೆ ನೈಟ್ವರೆಗೂ ಯಾವ ಕೆಲಸನೂ ಆಗೋದಿಲ್ಲ. ಸೊ ಬೇಗ ಮುಗಿಸ್ಕೋಬೇಕು ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿರ್ತೀನಿ. ಬಟ್ ಆದರೂ ಕೂಡ ಒಂದೊಂದು ಟೈಮು ಕೆಲಸ ಬೇಗ ಮುಗಿಯೋಲ್ಲ. ಇಷ್ಟೇ ಕೆಲಸ ಮಾಡಿದ್ರೆ ಕೂಡ ಬೇಗ ಮುಗಿಯೋದಿಲ್ಲ. ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಯಜಮಾನ್ರು ಸ್ನಾನಕ್ಕೆ ಹೋಗಿದ್ರು. ಅವ್ರು ಬರೋಷ್ಟರೊಳಗಾಗಿ ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮನೆ ಒರೆಸೋದಕ್ಕೆ ನೀರೆಲ್ಲ ಇಟ್ಟು ಮನೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಇವತ್ತೇನು ರೂಮ್ ಏನು ಒರೆಸೋಂಗಿರಲಿಲ್ಲ ನನಗೆ. ಯಾಕೆ ಅಂದರೆ ರೂಮ್ ಬಂದು ಸೋಮವಾರ, ಗುರುವಾರ, ಶುಕ್ರವಾರ ವಾರದಲ್ಲಿ 3 ದಿನ ಒರೆಸೋದು. ಹಾಲು ಅಡುಗೆ ಮನೆ ಮಾತ್ರ ನಾನು ಒರೆಸ್ಕೊಳ್ಳೋದು. ಅವೆರಡನ್ನೂ ಒರೆಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತೇಳಿ ಹೇಳಿದ್ನಲ್ವ, ರಾಯರ ಆರಾಧನೆ ಇದೆ. ಸೊ ಹೂವು ಏನು ತೆಗ್ದಿರಲಿಲ್ಲ, ಹಾಗೆ ಇಟ್ಟುಬಿಟ್ಟು ನಾನು ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆಗೆ ಅಂತ ಹೇಳಿ ರೆಡಿ ಮಾಡಿ ದೇವ್ರಿಗೆ ದೀಪನೂ ಹಚ್ಚಿಬಿಟ್ಟು ಹೋಗಿ ನಾನು ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ರೂಮ್ ಒರೆಸಿ ಪಾತ್ರೆ ಉಜ್ಜಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಟ್ಲ್ ಹತ್ರ ಹೋದೆ. 9:30ಗೆ ಚಿಕ್ಕಮ್ಮ ಫೋನ್ ಮಾಡಿದ್ರು. ಇವತ್ತು ನಾನು ಬೇಳೆ ಸಾರು ಅನ್ನ ಮಾಡಿದ್ದೀನಿ, ಅಡುಗೆ ಮಾಡಿಲ್ಲ, ಹೋಗಿ ಅಮ್ಮನಿಗೆ ಅಡುಗೆ ನಾಷ್ಟ ಮಾಡಬೇಕು ನೀನು ಅಂತ ಬಂದು ಏನು ಮಾಡೋದು ನಾಷ್ಟ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಂಗೆ ಏನೂ ಐಡಿಯಾನೇ ಸಿಕ್ಕಿರಲಿಲ್ಲ. ಸೊ ಆವಾಗ ಬನ್ಸಿ ರವೆ ಇತ್ತು ಮನೇಲಿ. ಅದಕ್ಕೆ ಬನ್ಸಿ ರವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಇದು ಹಾಕೋಣ ಅಂತ ಹೇಳಿ ಒಂದೊಂದೇ ನಾಷ್ಟಕ್ಕೆ ಅಂತ ಫಸ್ಟು ಪ್ರಿಪೇರ್ ಮಾಡಿಕೊಂಡೆ. ಸೊ ನನಗೆ ಆಲೂಗಡ್ಡೆ, ಸೋಯಾಬೀನು ಮತ್ತು ಇದನ್ನು ರೆಡಿ ಮಾಡಿಕೊಂಡೆ. ಆಲೂಗಡ್ಡೆ, ಸೋಯಾಬೀನು, ಒಂದು ಬದನೆಕಾಯಿ 1-2 ಕಟ್ ಮಾಡಿಬಿಟ್ಟು ಹಾಕಿದೆ. ಇನ್ನೊಂದು ಸಾಂಬಾರ್ಗೆ ಹಂಗೆ ಇಟ್ಟೆ. ಅನ್ನ ಇತ್ತು. ಇದು ರೊಟ್ಟಿಗೆ ರೆಡಿ ಮಾಡಿದೆ, ನೀರು ರೊಟ್ಟಿಗೆ. ಇದನ್ನು ರೆಡಿ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಇದಕ್ಕೆ ಫಸ್ಟ್ ಬನ್ಸಿ ರವೆ ಹಾಕಿದೆ. ಆಮೇಲೆ 1-2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕಿ ನೀರಂಗೆ ಕಲಸಿ ಬಿಟ್ಬಿಟ್ಟೆ. ಆಮೇಲೆ ಚಟ್ನಿಗೆ ಟೊಮಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಹುಣಸೆಹಣ್ಣು ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಅದನ್ನು ರುಬ್ಬೋದು ಚಟ್ನಿಗೆ ಅಂತ. ಇನ್ನು ಅದು ಚಟ್ನಿಗೆ ಅಲ್ಲಿ ಬೇಯ್ತಾಯಿತ್ತು. ಇನ್ನು ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಮೈಸೂರು ಬೇಳೆ, ಸ್ವಲ್ಪ ತೊಗರಿಬೇಳೆ ಹಾಕಿಬಿಟ್ಟು ಅದನ್ನು ತೊಗರಿಬೇಳೆ ಹಾಕಿಬಿಟ್ಟು ಸಾಂಬಾರಿಗೆ ಫಸ್ಟ್ ಬೇಯಿಸ್ಕೊಂಬಿಟ್ಟೆ ಟೊಮೆಟೊನ. ಮತ್ತು ಆಲೂಗಡ್ಡೆ, ಬದನೆಕಾಯಿ, ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಡು ಸಾಂಬಾರು ರೆಡಿ ಮಾಡಿಕೊಂಡೆ. ಇನ್ನು ಹೆಂಚು ತೊಗೊಂಡು ಅದರಲ್ಲಿ ಫಸ್ಟು ಸ್ವಲ್ಪ ಎಣ್ಣೆ ಸವರ್ದುಬಿಟ್ಟು ತೆಳ್ಳಗೆ ರೊಟ್ಟಿ ಥರ ಇದು ಮಾಡಿಬಿಟ್ಟು ಆಮೇಲೆ ಬಿಸಿ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿತ್ತು. ರೊಟ್ಟಿಗೂ ಚಟ್ನಿಗೂ, ರೊಟ್ಟಿ ಅಂತೂ ಹಿಂಗೆ ಮಾಡಿದ್ರೆ ಚಟ್ನಿ ಅಂತೂ ಬೇಕಾಗೇ ಇಲ್ಲ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ನೆಕ್ಸ್ಟು ಯಾವಾಗಾದರೂ ಮಾಡಿದಾಗ ಡೀಟೇಲ್ಡಾಗಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ, ಅದು ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ಇನ್ನು ಚಟ್ನಿ ಎಲ್ಲ ರುಬ್ಕೊಂಬಂದಿದ್ದೆ, ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ.
ಎಷ್ಟೇ ನಾವು ಕಷ್ಟಪಟ್ಟರೆ ಕೂಡ ನಮ್ಮ ಕೈ ಬಾಯಿ ಹತ್ತಾ ಇರೋದಿಲ್ಲ. ಸೊ ಕಷ್ಟಕ್ಕೆ ಬೆಲೆನೇ ಇರೋದಿಲ್ಲ. ಕಷ್ಟ ಅಂತ ಬಂದಾಗ ಯಾರೂ ನಮ್ಮನ್ನು ಕೈ ಹಿಡಿಯೋರು ಕೂಡ ಇರೋದಿಲ್ಲ. ಹೆಣ್ಮಕ್ಳು ಸ್ವಾರ್ಥಿಗಳಾಗಲೇಬೇಕು. ಹೆಣ್ಣು ಸ್ವಾರ್ಥಿ ಆಗಲಿಲ್ಲ ಅಂದರೆ ಇಲ್ಲ ನಮ್ಮ ಕೈಯಲ್ಲಿ ಒಂದು 10 ರೂಪಾಯಿ ದುಡ್ಡಿಲ್ಲ ಅಂದರೆ ನಮ್ಮನ್ನು ಯಾರೂ ನೋಡೋದಿಲ್ಲ. ಸೊ ಹೆಣ್ಣುಮಕ್ಳು ಯಾಕೆ ಸ್ವಾರ್ಥಿಗಳಾಗಬೇಕು, ಯಾಕೆ ಹೆಣ್ಣುಮಕ್ಳು ಯಾವಾಗ್ಲೂ ಒಂದು ಅಮೌಂಟ್ ಅನ್ನೋ ಒಂದು ವಿಚಾರದಲ್ಲಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಯಾಕೆ ಹೆಣ್ಣುಮಕ್ಳು ಯಾವಾಗೂ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳೋದಾದರೆ, ಈಗ ಒಂದು ಆಚೆ ಹೋಗ್ತೀವಿ, ಆಗ ನಮ್ಮ ಹತ್ರ ನನ್ನ ಗಂಡ ಆಗಿರ್ಬೋದು, ನನ್ನ ಮನೆಯವರಾಗಿರ್ಬೋದು, ಎಷ್ಟೇ ನನಗೆ ಸಪೋರ್ಟ್ ಮಾಡ್ತಿದ್ರೆ ಕೂಡ ಅಮೌಂಟಲ್ಲಿ ನಂದು ಅನ್ನೋದು ಇರಬೇಕು. ಇವಾಗ ನಾಳೆ ದಿನ ಅಕಸ್ಮಾತಾಗಿ ಅವ್ರು ಯಾರೂ ಇಲ್ಲ, ಎಲ್ಲೋ ಹೋಗಿದ್ದಾರೆ, ಇಲ್ಲ ಅವ್ರ ಹತ್ರನೂ ಇಲ್ಲ ಅಂದಾಗ ನನ್ನ ಹತ್ರ ಇದೆ 10 ರೂಪಾಯಿ ಅನ್ನೋದಿರಬೇಕು. ಇಲ್ಲ ಅಕಸ್ಮಾತ್ ನಾವು ಆಚೆ ಹೋದಾಗ ನಮಗೆ ಅದು ಒಂದು 10 ರೂಪಾಯಿ ನಮಗೆ ಅವ್ರ ಹತ್ರ ಕೇಳ್ದಂಗೆ ನಾವು ಖರ್ಚು ಮಾಡ್ಕೊಳ್ಳೋ ಅಂಥ ಒಂದು ಇದಿರಬೇಕು. ಇನ್ನು ಹೆಣ್ಮಕ್ಳು ಯಾಕೆ ಯಾವಾಗಲೂ ಫ್ರೀಯಾಗಿ ಕೊಡಬಾರ್ದು, ಹೆಣ್ಮಕ್ಳು ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಕೇಳೋದಾದರೆ, ಯಾಕೆ ನಾವು ಯಾವಾಗಲೂ ಸ್ಟ್ಯಾಂಡರ್ಡ್ ಆಗಿರಬೇಕು, ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಅಂದರೆ, ಹೆಣ್ಣು ಮಕ್ಕಳಿಗೆ ಮೈಂಡು ತುಂಬ ಚಂಚಲವಾಗಿರುತ್ತೆ. ಏನೇ ಒಂದು ಇನ್ಸಿಡೆಂಟ್ ತೊಗೊಂಡಾಗ ಕೂಡ, ಇಲ್ಲ ಮನೇಲಿ ಯಾರೋ ಜೋರಾಗಿ ಗದ್ರಿರ್ತಾರೆ, ಇಲ್ಲ ಜೋರಾಗಿ ಇನ್ನೇನೋ ಅಂದಿರ್ತಾರೆ, ಅಂಥ ಟೈಮಲ್ಲಿ ನಮ್ಮನ್ನು ನಾವು ಬ್ಯುಸಿ ಮಾಡಿಕೊಂಡ್ರೆ, ನಮ್ಮ ಮೈಂಡನ್ನು ನಾವು ಬ್ಯುಸಿ ಮಾಡಿಕೊಂಡ್ರೆ ಕೆಟ್ಟ ಆಲೋಚನೆಗಳಾಗಿರ್ಬೋದು, ಇಲ್ಲ ಯಾರೋ ಏನೋ ನನ್ನ ಅಂದಿದ್ದಾರೆ ಸಡನ್ನಾಗಿ ಅಂತ ಅದನ್ನು ಆಲೋಚನೆ ಮಾಡೋಷ್ಟು ಟೈಮ್ ನಮಗಿರೋದಿಲ್ಲ. ನಾವು ಫ್ರೀಯಾಗಿ ಕೂತ್ಕೊಂಡಾಗ ಅದೆಲ್ಲ ನಮಗೆ ಮೆಲ್ಕಾಗ್ತಾ ಇರುತ್ತೆ. ಸೊ ನಾವು ಅವ್ರು ಹಿಂಗೆ ಅಂದ್ಬಿಟ್ರು, ಇವ್ರು ಹಂಗೆ ಅಂದ್ಬಿಟ್ರು, ನಾವಿರೋದು ಹಿಂಗೆ ಅಂತ ನಾವು ಇಲ್ಲದೇ ಇರೋದನ್ನೆಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ನಾವು ಇದನ್ನೆಲ್ಲ ಬಿಟ್ಟು ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆದಾಗ, ಸೊ ನನ್ನ ಮೈಂಡ್ ಹೇಗಿರುತ್ತೆ ಅಂದರೆ, ಈಗ ನಾನೇನೋ ಕೆಲಸ ಮಾಡ್ತಿದ್ದೀನಿ, ನನ್ನ ಮೈಂಡ್ ಫುಲ್ ನನ್ನ ಕೆಲಸದಲ್ಲೇ ಇದೆ ಅಂದಾಗ ನನಗೆ ಬೇರೆಯವರು ಒಂದು ಇದು ಸಿಗೋದಿಲ್ಲ. ಸೊ ಅದನ್ನು ನಾನು ಯೋಚನೆ ಮಾಡೋ ಶಕ್ತಿ, ತಾಳ್ಮೆ ಎರಡೂ ನನಗಿರೋದಿಲ್ಲ. ಜಸ್ಟ್ ಈಗ ನನಗೆ ಈ ಕೆಲಸ ಮುಗಿಬೇಕು, ಈ ಕೆಲಸ ಮುಗಿದೋಗ್ಬೇಕು, ಫಾಸ್ಟಾಗಿ ಮಾಡಬೇಕು ಅನ್ನೋದಷ್ಟೇ ನನ್ನ ಮೈಂಡಲ್ಲಿರುತ್ತೆ. ಸೊ ಆಗ ಅವ್ರನ್ನ ಕೂಡ ನಾವು ಆರಾಮಾಗಿ ನಗ್ನಗ್ತಾ ಮಾತಾಡಿಸ್ತೀವಿ, ಅವ್ರ ಮೇಲೆ ದ್ವೇಷ ಕಟ್ಕೊಳ್ಳೋದಿಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಹೆಣ್ಮಕ್ಳು ಅಬ್ಸಲ್ಯೂಟ್ಲಿ ಹೆಣ್ಮಕ್ಳು 100% ನಾನು ಹೇಳ್ತೀನಿ, ಯಾವಾಗಲೂ ಬ್ಯುಸಿ ಇರಲೇಬೇಕು ಹೆಣ್ಮಕ್ಳು. ಆ್ಯಂಡ್ ದುಡ್ಡಿನ ವಿಚಾರದಲ್ಲಂತೂ ಯಾರನ್ನೂ ನಾವು ಇದು ಮಾಡಬಾರ್ದು. 10 ರೂಪಾಯಿ ಆದರೂ ನಾವು ಎತ್ತಿ ಸೇವಿಂಗ್ಸ್ ಅಂತ ಇಟ್ಕೊಂಡ್ರೆ ಇವತ್ತಲ್ಲ ನಾಳೆ ಅದು ನಮ್ಮನ್ನು ಕಾಪಾಡುತ್ತೆ. ಹೆಣ್ಣು ಮಕ್ಕಳಿಗೆ ಇವೆರಡು ತುಂಬ ಇಂಪಾರ್ಟೆಂಟು. ಹೆಣ್ಮಕ್ಳು ಯಾವಾಗ್ಲೂ ಇವೆರಡರಲ್ಲಿ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಲೇಬಾರ್ದು. ಇವೆರಡು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವರ್ಕ್, ಇನ್ನೊಂದು ದುಡ್ಡು. ಇವೆರಡು ನಮ್ಮ ಜೀವನದಲ್ಲಿ ಇದ್ದುಬಿಟ್ರೆ, ನಮಗೆ ಅಂತ ಇದ್ದರೆ ನಮಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅಂಥ ಒಂದು ಇದು ಇರೋದಿಲ್ಲ. ಸೊ ಇನ್ನು ಎಲ್ಲ ಒಂದು ಇದರೊಳಗಡೆ ಖಾಲಿ ಮಾಡಿ ಹಾಕಿಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಉಜ್ಜಿಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಕ್ಲೀನ್ ಮಾಡಿದೆ. ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಇನ್ನು ನೈಟ್ಗೆ ಅನ್ನಕ್ಕಿಡಬೇಕಾಗಿತ್ತು, ಇನ್ನು ಮುದ್ದೆ ಮಾಡಬೇಕಾಗಿತ್ತು. ಇವೆರಡು ಮಾಡ್ಕೋಬೇಕು. ಮತ್ತು ನೈಟ್ಗೆ ಕಾಳು ನೆನೆಸಿಟ್ಟಿದ್ದೆ, ಕಾಳು ಪಲ್ಯಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದು. ಸೊ ನಾನು ಹೇಳಿರೋದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ಇಲ್ಲ ರೈಟ್ ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ. ಸೊ ತಪ್ಪು ಅನ್ನೋದೇನಿಲ್ಲ ಇದರಲ್ಲಿ. ಯಾಕೆ ಅಂದರೆ ನಾವು ಹೆಣ್ಮಕ್ಳಿಗೆ ಇವೆರಡು ತುಂಬ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸುಮಾರು ಜನಕ್ಕೆ ಇದರ ಅನುಭವ ಆಗಿರುತ್ತೆ. ಇನ್ನು ಸುಮಾರು ಜನಕ್ಕೆ ಅಂದರೆ ಒಂದು ಕಡೆ ಅಪ್ಪ ಅಮ್ಮನ ಸಪೋರ್ಟು, ಒಂದು ಕಡೆ ಗಂಡನ ಸಪೋರ್ಟು ಇರೋದ್ರಿಂದ ಅಷ್ಟು ಇದು ಗೊತ್ತಾಗ್ತಾ ಇರೋದಿಲ್ಲ. ಆದರೆ ಎರಡೂ ಸಪೋರ್ಟ್ ಇಲ್ಲದೆ ಇರೋ ಕಡೆ, ಇಲ್ಲ ಒಂದು ಕಡೆ ಸಪೋರ್ಟ್ ಇದ್ದು ಇನ್ನೊಂದು ಕಡೆ ಸಫರ್ ಅನುಭವಿಸ್ತಾ ಇರೋರಿಗೆ ಇದ್ರ ಒಂದು ಅನುಭವ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಸೊ ಈಗ ನಮ್ಮ ಮನೇಲೆ ಏನೋ ಒಂದು ನನ್ನ ವಿಚಾರದಲ್ಲಿ, ಇಲ್ಲ ನನ್ನ ಮಗಳ ವಿಚಾರದಲ್ಲೋ, ಇಲ್ಲ ನಮ್ಮ ಅಪ್ಪ ಅಮ್ಮನ ವಿಚಾರದಲ್ಲೋ, ಇಲ್ಲ ನನ್ನ ಅಣ್ಣ ತಮ್ಮಂದ್ರ ವಿಚಾರದಲ್ಲೋ ಒಂದು ಜೋರಾಗಿ ಜಗಳ ನಡೆದಿದೆ ಅಂತ ಅಂದ್ಕೊಳ್ಳಿ. ಅವಾಗ ಹೆಂಗಾಗುತ್ತೆ ಅಂದರೆ, ನಾವು ಜೋರಾಗಿ ಜಗಳ ಆಡಿರ್ತೀವಿ, ನಾವು ಇನ್ನೇನೋ ಕೆಲಸದಲ್ಲಿದ್ದಾಗ ಅದನ್ನ ಮರ್ತೋಗಿರ್ತೀವಿ. ಜಸ್ಟ್ ಅವ್ರು ಕಾಲ್ ಮಾಡೋದು, ಇಲ್ಲ ನಾವೇನೋ ಸಡನ್ನಾಗಿ ನೆನ್ಪು ಮಾಡ್ಕೊಂಡು ಕಾಲ್ ಮಾಡೋದು, ಮಾತಾಡಿದಾಗ ಎರಡನ್ನೂ ಮರ್ತೋಗ್ಬಿಡ್ತೀವಿ, ಬಿಟ್ಬಿಡ್ತೀವಿ ಅದನ್ನು ಅಲ್ಲೇ. ಇಲ್ಲ ಅಂದರೆ ನೆಕ್ಸ್ಟ್ ಹೆಂಗಾಗುತ್ತೆ ಅಂದರೆ, ನಾವು ಫ್ರೀಯಾಗಿ ಕೂತ್ಕೊಂಡಾಗ ಅವ್ರು ಅಂದಿದ್ದೇ ನೆನಪಾಗಿ ಆಗಿತ್ತು, ನಾನು ಯಾಕೆ ಅವನ ಹತ್ರ ಮಾತಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಕೂರುತ್ತೆ. ಸೊ ಆಗ ನಾವೇನು ಮಾಡ್ತೀವಿ ಅಂದರೆ ದ್ವೇಷ ಜಾಸ್ತಿ ಆಗುತ್ತೆ, ನಮಗೆ ಫ್ರೀ ಮೈಂಡ್ ಇರೋದಿಲ್ಲ.
ನಾವು ಅದನ್ನು ಮೆಲ್ಕಾಕಿ ಹಾಕಿ ಆಲ್ರೆಡಿ ನಮ್ಮ ಮೈಂಡ್ ಹಾಳು ಮಾಡ್ಕೊಂಡಿರ್ತೀವಿ, ನಮ್ಮ ಮೈ ಹಾಳಾಗೋಗುತ್ತೆ, ಊಟ ತಿನ್ನೋದಿಲ್ಲ. ಸೊ ಯೋಚನೆ ಜಾಸ್ತಿ ಆಗಿರುತ್ತೆ, BP, ಶುಗರು, ಥೈರಾಯ್ಡು ಇಲ್ಲದೆ ಇರೋದೆಲ್ಲ ಬರುತ್ತೆ. ಸೊ ಅದಕ್ಕಿಂತ ನಮ್ಮನ್ನು ನಾವು ಬ್ಯುಸಿ ಮಾಡಿ ಇಟ್ಕೊಂಬಿಟ್ರೆ, ನಮ್ಮ ಲೈಫ್ನ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಹಾಕಿ ಇಟ್ಕೊಂಬಿಟ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ಇರೋದಿಲ್ಲ. ಸೊ ಇದನ್ನು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೇ ನನ್ನ ರೊಟೀನ್, ಇಷ್ಟೇ ನನ್ನ ಕೆಲಸ ಅಂತ ಕೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.